ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಯಾವುದೇ ಒಂದು ಊಟ ಆದ್ರೂ ಕೊನೆಯಲ್ಲಿ ರಸಮ್ ರೈಸ್ ಹಾಗೆ ರಸಮನ್ನು ಕುಡಿಯೋದು ಕೆಲವರಿಗೆ ತುಂಬ ಇಷ್ಟ. ಹಾಗೆ ಈ ರೀತಿಯಾದ ಒಂದು ರುಚಿಕರವಾದ ಒಂದು ಘಮ ಅನ್ನೋ ಒಂದು ರಸಮನ್ನು ಮಾಡೋಣ ಬನ್ನಿ. ರಸಮ್ಗಾಗಿ ನಾನು ಒಂದು ಪೌಡರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಧನಿಯಾ, 1 ಸ್ಪೂನ್ ಮೆಂತ್ಯ, ಮೆಣಸು ಹಾಗೆ ಜೀರಿಗೆ ಸ್ವಲ್ಪ ಕಡಿಮೆ ಇದೆ. ಕೊನೆಯಲ್ಲಿ 1 ಸ್ಪೂನ್ ಜೀರಿಗೆ ಪೌಡರನ್ನು ಹಾಕೊತೀನಿ. ಹಾಗೆ ಸಾಸಿವೆ, ಇದಿಷ್ಟನ್ನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಘಮ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಹಾಗೆ ಚಿಟಪಟಾನ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ. ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಅದೇ ಪ್ಯಾನ್ಗೆ ಒಂದು ದೊಡ್ಡ ಬೌಲ್ನಲ್ಲಿ ಅರ್ಧ ಬೌಲಷ್ಟು ಹೆಸರು ಬೇಳೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೆಂಪಗೆ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ 1 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ತೆಗೆದಿಟ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ 1 ಗ್ಲಾಸ್ ನೀರನ್ನು ಹಾಕಿ ನಾವು ತೊಳೆದಿರುವಂಥ ಹೆಸರು ಬೇಳೆಯನ್ನು ಹಾಕೊತೀನಿ. ಎರಡು ಟೊಮೊಟೊ ಹಾಗೆ 1 ಸ್ಪೂನ್ ಉಪ್ಪನ್ನು ಹಾಕಿ ಲಿಡ್ಡನ್ನು ಮುಚ್ಚಿ 2 ವಿಷಲ್ ತೆಗೆಸ್ತೀನಿ. ಫ್ರೈ ಆಗಿರುವ ಸ್ಪೈಸಸ್ ಎಲ್ಲನೂ ಪೌಡ್ರ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಹೆಸರುಬೇಳೆ ಮತ್ತು ಟೊಮೊಟೊ ಬೇಯಿಸಿದ್ದಲ್ಲ, ಆ ಟೊಮೊಟೊನ ಪೇಸ್ಟ್ ಮಾಡಿ ತೊಗೊತೀನಿ. ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ನಾವು ಪೇಸ್ಟ್ ಮಾಡಿರ್ತಕ್ಕಂಥ ಹಾಕ್ಕೊಬೇಕು. ಟೊಮೊಟೊ ಪೇಸ್ಟು ಹಾಗೆ ಬೇಯಿಸಿರುವ ಹೆಸರುಬೇಳೆಯನ್ನು ಕೂಡ ಹಾಕ್ಕೊತೀನಿ. ಹೆಸರುಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ಚೆನ್ನಾಗಿ ಕುದಿಯುವಾಗ 1 ಸ್ಪೂನ್ ಅರಿಶಿನ ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಬೇಕು. ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪೌಡರ್ನು ಕೂಡ 2 ಸ್ಪೂನ್ ತುಂಬ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆನೂ ಕೂಡ ಹಾಕ್ಕೊತೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಯುವಾಗ ಒಂದು ಘಮ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊನೆಯಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾನು 2 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. 2 ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊತೀನಿ. ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ರಸಮು ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ಳೋಣ. ಈ ರಸಮ್ ಅನ್ನಕ್ಕೂ ಕೂಡ ಅಲ್ಲದೆ ಕುಡಿಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರಸಮನ್ನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹೆಸರುಬೇಳೆಯಿಂದ ತಯಾರಿಸಿರುವಂಥ ರುಚಿಕರವಾದ ಘಮ ಅನ್ನೋ ರಸಮ್ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ.